ಅ ಆ ಇ ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ನೋಡ್ರಿ, ಆ ಸಾಹಿತಿಗಳು ಈ ಕನ್ನಡದ ವರ್ಣಮಾಲೆಯಿಂದ ಅಮ್ಮನ ಹೆಸರನ್ನು ತಗೊಂಡಿದ್ದಾರೆ. ಅದಲ್ಲಂದ್ರಿ ಸಾಹಿತ್ಯದ ಸಾರ್ಥಕತೆ. ನಮ್ಮ ತಾಯಿ ಯಾವಾಗಲೂ ಹಾಗೇನೆ, ಅವಳು ನಿಜ ನೆನೆಸ್ಕೋಬೇಕಾದಂಥ ವ್ಯಕ್ತಿ. ಎಷ್ಟೇ ಕಷ್ಟ ಇದ್ದರೂ ಕಷ್ಟ ಇಲ್ವೇನೋ ಅನ್ನೋ ಥರ ಇರ್ತಿದ್ಲು, ನಗ್ನಗ್ತಾ ಇರ್ತಿದ್ಲು. ನನಗಂತೂ ಯಾವಾಗಲೂ ದೇವ್ರ ಹತ್ರ ಪೂಜೆ ಮಾಡೋಳು, ನಾಗಣ್ಣ ನೀನು ಚೆನ್ನಾಗಿರು, ನೀನು ಚೆನ್ನಾಗಿರು, ಚೆನ್ನಪ್ಪನ ಹುಟ್ಟಿರೋ ನೀನು, ನಿನ್ನಿಂದ ಚೆನ್ನಪ್ಪನ ಹೆಸರು ಉಳಿಬೇಕು, ನೀನು ಚೆನ್ನಾಗಿರು, ಯಾರ ಹತ್ರನೂ ಜಗಳ ಆಡಬೇಡ, ಯಾರ ಹತ್ರನೂ ಜಗಳ ಆಡಬೇಡ ಅನ್ನೋಳು. ನಾನು ಇಲ್ಲ ಕಣವ, ನಾನು ಯಾರ ಹತ್ರನೂ ಜಗಳ ಆಡೋದಿಲ್ಲ, ನಿನ್ನ ಹೆಸರು ಉಳಿಸ್ತೀನಿ ಕಣವ, ನಿನ್ನ ಮಾತನ್ನು ಉಳಿಸ್ತೀನಿ ಕಣವ ಅನ್ನಿದೆ. ಅವಳಿಗೆ ಏನು ಸಂತೋಷ ಆಗೋದು ನೋಡ್ರಿ. ಅದಕ್ಕೇನು ಕೇಳೋದು, ಆ ವಿಷ್ಣುವರ್ಧನ್ ಚಿತ್ರದಲ್ಲಿ ಬಂದು ಒಂದು ಹಾಡು ಬರುತ್ತೆ ನೋಡಿ, ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ, ಭೂಮಿಗೆ ಬಂದ ಮೊದಲನೇ ಕಂದ ಅಳುವ ದನಿಯಿಂದ. ಅದಕ್ಕೆ ಹೇಳೋದು, ಅಮ್ಮ ಅನ್ನೋ ಪದನೇ ಒಂದು ಅಮೃತ ಸಮಾನವಾದ ಪದ, ಒಂದು ಅಮೃತ ಸಮಾನವಾದ ಪದ.